ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನನಗೆ ಆಲ್ರೆಡಿ ನಾನು ಹೇಗೆ ಈ ಬ್ಯಾಂಗಲ್ಸ್ನ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ನೀವು ಬೇಕಾದರೆ ನನ್ನ ಪ್ರೀವಿಯಸ್ ವೀಡಿಯೋಸ್ನ ಬೇಕಾದರೆ ಹೋಗಿ ಒಂದ್ಸರಿ ಚೆಕ್ ಮಾಡ್ಬೋದು. ಹಾಗೆ ಏನಾದರೂ ಡೌಟ್ ಇದ್ದರೂ ಅಂತೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸ್ಬೋದು. ಹಾಗೆ ನಂದು ವಾಟ್ಸಪ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೀವು ಅದ್ರ ಮುಖಾಂತರ ಕೂಡ ನನಗೆ ಬೇಕಾದರೆ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಸೊ ಇವಾಗ ಆಲ್ರೆಡಿ ನಾನು ಹೇಗೆ ವ್ರ್ಯಾಪ್ ಮಾಡಬೇಕು ಮತ್ತು ಯಾವ್ಯಾವ ರೀತಿಯ ಮೆಟೀರಿಯಲ್ಸ್ನ ಯೂಸ್ ಮಾಡಬೇಕು, ಹಾಗೆ ಹೇಗೆ ಸ್ಟೋನ್ನ ಫಿಕ್ಸ್ ಮಾಡಬೇಕು ಅಂತ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ನಾನು ಈ ರೀತಿಯ ಬ್ಯಾಂಗಲ್ಗೆ ಅಂದರೆ ಯೂಶ್ವಲಿ ಏನಕ್ಕೆ ಯೂಸ್ ಮಾಡ್ತಾರೆ ಜಾಸ್ತಿ ಅಂತಂದರೆ, ಯಾರಾದರೂ ರಿಲೇಟಿವ್ಸ್ ಬರ್ತಿದ್ದಾರೆ, ಇಲ್ಲ ಯಾವುದಾದ್ರು ಚಿಕ್ಕದಾಗಿರೋ ಒಂದು ಪಾರ್ಟಿ ಇದೆ, ಫಂಕ್ಷನ್ಸ್ ಇದೆ, ಒಂದು 10 ಜನ ಗೆಸ್ಟ್ ಬರ್ತಾಯಿದ್ದಾರೆ, ಅವ್ರಿಗೆ ಏನಾದ್ರು ಯುನೀಕಾಗಿ ಏನಾದ್ರು ಡಿಫ್ರೆಂಟ್ ಆಗಿರೋ ಗಿಫ್ಟ್ನ ಕೊಡಬೇಕು ಅಂತಂದಾಗ ಇದೊಂದು ಒಳ್ಳೆ ಐಡಿಯಾ ಅಂತಲೇ ಅನಿಸುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿರುವಂಥ ಪ್ರಾಡಕ್ಟ್ ತುಂಬಾ ಸೇಲ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಪ್ರೈಸ್ನ ಹೇಗೆ ಫಿಕ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೊ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ನಾವು ಮಾಡುವಂಥ ಕೆಲಸಕ್ಕೆ ಬರುವಂಥ ಅಮೌಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಪ್ರೈಸಿಂಗ್ ಅನ್ನೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಸೊ ಈ ಬ್ಯಾಂಗಲ್ಸ್ಗೆ ನಾವು ಯೂಶ್ವಲಿ 2 ಕಟ್ ಬ್ಯಾಂಗಲ್ ಅಂತ ಹೇಳೋದ್ರಿಂದ, ಸೊ ಇವತ್ತಿನ ವೀಡಿಯೋದಲ್ಲಿ ಪ್ರೈಸ್ ಫಿಕ್ಸಿಂಗ್ ಫಾರ್ 2 ಕಟ್ ಬ್ಯಾಂಗಲ್ಸ್ಗೆ ನಾನು ಹೇಗೆ ಪ್ರೈಸ್ನ ಫಿಕ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಈ ರೀತಿಯಾಗಿರುವ 2 ಕಟ್ ಬ್ಯಾಂಗಲ್ಸು ಒಂದು ಬಾಕ್ಸಲ್ಲಿ ನಮಗೆ 24 ಬರುತ್ತೆ. ಅದರ ಕಾಸ್ಟ್ ಬಂದು ಆಲ್ಮೋಸ್ಟ್ 130 to 140 ಇರುತ್ತೆ. ನೀವು ಯಾವ್ದಾದ್ರು ವೆಬ್ಸೈಟಲ್ಲಿ ನೀವು ತೊಗೊತೀರಾ ಅಂತಂದರೆ ಅದು ತುಂಬ ಸ್ವಲ್ಪ ರೇಟ್ ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ನೀವು ಮಾರ್ಕೆಟಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ತೊಗೊತೀರಾ ಅಂತಂದರೆ ನಮಗೆ ಕೆಲವೊಂದು ಸರಿ 110 to 120 ರುಪೀಸಲ್ಲೂ ಕೂಡ ನಮಗೆ ಅವೈಲೇಬಲ್ ಇರುತ್ತೆ. ಸೊ ನಾವು ಯಾವ ರೀತಿ ಸರ್ಚ್ ಮಾಡ್ತೀವಿ ಮಾರ್ಕೆಟಲ್ಲಾಗಿರ್ಬೋದು ಆ ರೀತಿ ಅದು ಡಿಪೆಂಡ್ ಆಗುತ್ತೆ. ಸೊ ಇಲ್ಲ ನಾವು ಯಾರಾದರೂ ಬೇರೆಯವ್ರ ಹತ್ರ ಅಂದರೆ ಈ ವೆಬ್ಸೈಟ್ಗಳಲ್ಲಿ ನಾನು ಯೂಶ್ವಲಿ ಹೇಗೆ ಮಾಡ್ತೀನಿ ಅಂತಂದರೆ, ನಾನು ವೆಬ್ಸೈಟಿಂದ ಆರ್ಡ್ರ್ ಮಾಡ್ತೀನಿ. ನನಗೆ ಗೊತ್ತಿರುವಂಥ ಒಂದು ವೆಬ್ಸೈಟಿಂದ ಆರ್ಡ್ರ್ ಮಾಡೋದ್ರಿಂದ ನನಗೆ ಆಲ್ಮೋಸ್ಟ್ 120 to 130 ರುಪೀಸ್ ನನಗೆ ಸಿಗುವಂತಹ ಕಾಸ್ಟ್ ಆಗಿರುತ್ತೆ. ಸೊ ಆ ಬ್ಯಾಂಗಲಲ್ಲಿ 24 ಇರುತ್ತೆ. ಸೊ ನೀವು 140 ಪರ್ಚೇಸ್ ಮಾಡಿ, ಇಲ್ಲ 110 ಸಿಗ್ಬೋದು, 120 ಸಿಗ್ಬೋದು. ಸೊ ನಾವು ಹೇಗೆ ಲೆಕ್ಕ ಹಾಕೋದನ್ನು ಏನು ಹೇಳ್ತೀವಿ, ಈ 130 ಡಿವೈಡೆಡ್ ಬೈ 24 ಅಂತ ಹಾಕಿದ್ವಿ ಈ 2 ಬ್ಯಾಂಗಲ್ಸ್ಗೆ ಆಲ್ಮೋಸ್ಟ್ 6 to 7 ರುಪೀಸ್ ಸಿಗುತ್ತೆ. ಸೊ ಹಾಗಾಗಿ ನಾನು ಈ 2 ಬ್ಯಾಂಗಲ್ಸ್ಗೆ ಅಪ್ರಾಕ್ಸಿಮೇಟ್ 15 ರುಪೀಸ್ನ ನಾನು ಇಟ್ಕೊಂಡಿರ್ತೀನಿ. ಅಪ್ರಾಕ್ಸಿಮೇಟ್ 15 ರುಪೀಸ್ ಇರುತ್ತೆ. ಸೊ ಅದಾದಮೇಲೆ ಈ ಥ್ರೆಡ್ ಅಂತ ಏನು ಹೇಳ್ತೀವಲ್ಲ, ಇದಕ್ಕೆ ಸಿಲ್ಕ್ ಥ್ರೆಡ್ ಅಂತ ಹೇಳ್ತಾರೆ. ಅಂದರೆ ಈ ಕುಚ್ಚು ಹಾಕಲಿಕ್ಕೆ, ಆರಿ ವರ್ಕ್ ಮಾಡಲಿಕ್ಕೆ, ನಮಗೆ ಕೆಲವೊಂದು ಎಂಬ್ರಾಯ್ಡ್ರಿಗಳಿಗೆಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಆ ರೀತಿ ಥ್ರೆಡ್ನ ಬಳಸಿರೋದ್ರಿಂದ ಒಂದು ಥ್ರೆಡ್ಡಿಗೆ ಬಂದು 25 to 28 ರುಪೀಸ್ ಇರುತ್ತೆ. ಸೊ ಡಿಪೆಂಡ್ಸ್ ಆನ್ ಏನು ಹೇಳ್ತಾರೆ, ಥ್ರೆಡ್ದು ಡಿಪೆಂಡ್ಸ್, ಅಂದರೆ ಇದ್ರ ಮೇಲೆ ಹೋಗುತ್ತೆ, ನೇಮ್ ಮೇಲೆ ಹೋಗುತ್ತೆ, ಮತ್ತು ಅದು ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅದ್ರ ಮೇಲೆ ಅಂತಲೇ 25 to 28 ಅಂತೂ ಕಂಪಲ್ಸರಿ ಇರುತ್ತೆ. ಈ ರೀತಿಯ ಬ್ಯಾಂಗಲ್ಸ್ನ ನಮಗೆ 6ಗೆ ಅಂತೂ ಮಾಡ್ಬೋದು. ಸೊ ಹಾಗಾಗಿ ಇದಕ್ಕೂ ಕೂಡ ನಾನು ಒಂದು 12 ರೂಪಾಯಿನ ನಾನು ಹಾಕ್ಕೊಂಡಿರ್ತೀನಿ. ಸೊ ಅಲ್ಲಿಗೆ ಇದಾಯಿತು. ಮತ್ತು ಇದಾದಮೇಲೆ ಕುಂದನ್ಸ್ನ ತೊಗೊತೀವಿ. ಈ ಕುಂದನ್ಸ್ ಬಂದು ನಮಗೆ ಒಂದು 10 ಗ್ರಾಮ್ ಬೇಕಾಗುತ್ತೆ, ಅರೌಂಡ್ 15 ರುಪೀಸ್. ಸೊ ಈ ಗ್ಲೂ ಆ್ಯಂಡ್ ಇದೆಲ್ಲ ಸೇರಿಸಿ ಗ್ಲೂಗೆ ನಾನು ಪ್ಲಸ್ 3 ರುಪೀಸ್ ಅಂತ ಈ ರೀತಿ ಹಾಕ್ಕೊಂಡಿರ್ತೀನಿ. ಸೊ ಇದಾಗಿರುತ್ತೆ ನಾನು ಬ್ಯಾಂಗಲ್ನ ಮಾಡುವಂತಹ ಒಂದು ಪ್ರೈಸ್. ಸೊ ಇವಾಗ ನಾವಿಲ್ಲಿ ಟೋಟಲ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗ್ಬೋದು, ಇಲ್ಲಿ 45 ರುಪೀಸ್ ಬರುತ್ತೆ. 45 ರುಪೀಸ್. ನಾನು ಇದಕ್ಕೆ ಈ ರೀತಿಯಾಗಿರುವಂತಹ ಬ್ಯಾಂಗಲ್ಸ್ಗೆ ಮಾಡುವಂಥ ಚಾರ್ಜ್ ಬಂದು ಆಲ್ಮೋಸ್ಟ್ 60 ರುಪೀಸ್ ಇರುತ್ತೆ. ಸೊ ನೀವು ಇದನ್ನು ಮಾರ್ಕೆಟಿಂದ ಬೈ ಮಾಡ್ತೀರಾ, ನೀವಿಲ್ಲ ಹೋಲ್ಸೇಲಾಗಿ ನೀವು ಇದನ್ನ ಪರ್ಚೇಸ್ ಮಾಡ್ತೀರಾ ಅಂತಾರೆ. ನಾನು ಇದನ್ನ ಹೇಳ್ತಾ ಇರೋದು, ನೀವು ಇವಾಗ ಯಾರಾದರೂ ಬೈ ಮಾಡೋರು ಇರ್ತಾರ ಅಂದರೆ ಚಿಕ್ಕದಿರೋ ಅಂಗಡಿಗಳಲ್ಲೇ ಪರ್ಚೇಸ್ ಮಾಡಬೇಕು. ನಾವು
ಸ್ಟಾರ್ಟಿಂಗ್ ಮಾಡುವಾಗ ಯಾವುದೇ ರೀತಿಯಾಗಿರೋಂಥ ದೊಡ್ಡ ಅಂಗಡಿಗಳಿಗೆ ಹೋದರೆ ನಮಗೆ ಇದನ್ನ ಯಾವುದನ್ನು ಕೂಡ ಕೊಡಲ್ಲ. ನಾವು 200 ರುಪೀಸ್ಗೆ ಇಲ್ಲ 300 ರುಪೀಸ್ಗೆ ಬೈ ಮಾಡ್ತೀವಿ ಅಂದಾಗ ಸೊ ಅವೈಲೇಬಲ್ ಇರೋದಿಲ್ಲ. ಸೊ ನಾವು ಅವಾಗ ಏನು ಮಾಡ್ತೀವಿ ಅಂದರೆ ರೀಟೇಲಲ್ಲೇ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ನಾನು ನಿಮಗೆ ಈ ರೀಟೇಲ್ ಪ್ರೈಸ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತೀನಿ. ಸೊ ನೀವು ಹೋಲ್ಸೇಲಲ್ಲಿ ಏನಾದರೂ ನೀವು ಬೈ ಮಾಡ್ತೀರಾ, ಇನ್ ಕೇಸ್ ನಿಮಗೆ ಅಲ್ಲಿ ಕಮ್ಮಿ ಸಿಗ್ತಿದೆ ಅಂತಂದರೆ ಹೌದು ಹೋಲ್ಸೇಲಲ್ಲಿ ಕಮ್ಮಿ ಸಿಗುತ್ತೆ. ಸೊ ನೀವು ಅದನ್ನ ಸರ್ಚ್ ಮಾಡಿ ನೀವು ತೊಗೋಬೇಕಾಗುತ್ತೆ. ಸೊ ಆ ರೀತಿ ಇದ್ದಾಗ ನಿಮಗೆ ತುಂಬ ಇನ್ನೂ ಸ್ವಲ್ಪ ಕಮ್ಮಿ ಅಮೌಂಟ್ನ ಮಾಡ್ಕೋಬೋದು. ಹಾಗೆ ಬಲ್ಕ್ ಆರ್ಡರ್ಸ್ ಬಂತು ಅಂತಂದರೆ ಅಂದರೆ ಯಾರೋ ಒಬ್ಬರು ಒಂದು 50 ಡಜನ್ ಇಲ್ಲ ಒಂದು 50 ಪೇರ್ ಬೇಕಂತ ಹೇಳ್ತಾರೆ, ಇಲ್ಲ ಒಂದು 30 ಪೇರ್, ಈ ರೀತಿ ಇದ್ದಾಗ ನೀವು ಅದನ್ನು ಕೂಡ ಅಮೌಂಟ್ನ ಕಡಿಮೆ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಮಾಡುವಂತಹ ಪ್ರೈಸ್ ಅಂದರೆ ಇದು ನಾನು ಹೇಳ್ತಾ ಇರೋದು ಹೋಲ್ಸೇಲರ್, ರೀಟೇಲಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಬರುವಂತಹ ಒಂದು ಕಾಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಇನ್ಫಾರ್ಮೇಷನಲ್ ವಿಡಿಯೋ. ಸೊ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಒಂದು ಒಳ್ಳೆ ಮೇಕಿಂಗ್ ಮಾಡೋಣ. ಸೊ ಇದೆಲ್ಲ ವಿಷಯ ಗೊತ್ತಾಗಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ತಪ್ಪದೇ ಕಮೆಂಟ್ ಸೆಕ್ಷನ್ಗೆ ತಿಳಿಸೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ನಿಮ್ಮ ಫ್ಯಾಮಿಲಿನಲ್ಲಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು, ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸೊ ಪ್ಲೀಸ್ ಶೇರ್ ಮಾಡಿ. ನಿಮ್ಮಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗೋದಲ್ಲದೆ ನಮಗೂ ಕೂಡ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಖಂಡಿತ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.